Exercise 5.1, question number 21. Ravi obtained 70 and 75 marks in first two unit test. Find the minimum marks he should get in the third test to have an average of at least 60 marks. ಈ ಕ್ವಶನಲ್ಲಿ ರವಿ ಎನ್ನುವಂಥ ಸ್ಟೂಡೆಂಟ್ ಪಡೆದಿರುವಂತಹ 2 ಯೂನಿಟ್ ಟೆಸ್ಟಿನ ಮಾರ್ಕ್ಸ್ಗಳನ್ನು ಕೊಟ್ಟಿದ್ದಾರೆ, 70 ಮತ್ತು 75 ಅಂತೇಳಿ. ನಾವು ಆ ಸ್ಟೂಡೆಂಟ್ ಯೂನಿಟ್ ಟೆಸ್ಟ್ 3ರಲ್ಲಿ ಪಡೆದಿರುವಂಥ ಮಾರ್ಕ್ಸನ್ನು ಫೈಂಡ್ ಔಟ್ ಮಾಡಬೇಕು. ಅದನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಕಂಡೀಷನ್ ಏನು ತೆಗೆದುಕೊಳ್ಬೇಕಂದ್ರೆ, ಇಲ್ಲಿ ನಮಗೆ 3 ಟೆಸ್ಟ್ನ ಮಾರ್ಕ್ಸನ್ನು ಆ್ಯಡ್ ಮಾಡಿ ಅದರ ಆ್ಯಾವ್ರೇಜನ್ನು ಫೈಂಡ್ ಔಟ್ ಮಾಡಿದಾಗ ಅಟ್ಲೀಸ್ಟ್ ನಮಗೆ 60 ಮಾರ್ಕ್ಸ್ ಬರಬೇಕು ಆ್ಯಾವ್ರೇಜ್. ಆ ರೀತಿ ಬರಬೇಕು ಅಂತಾದರೆ ಆ 3ನೇ ಟೆಸ್ಟಲ್ಲಿ ಈ ಸ್ಟೂಡೆಂಟ್ ಎಷ್ಟು ಮಿನಿಮಮ್ ಮಾರ್ಕ್ಸನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ನಾವು ಈ ಕ್ವಶನಲ್ಲಿ ಕಂಡುಹಿಡಿಬೇಕು. ಸೊ ಮೊದಲಿಗೆ ನಮಗಿಲ್ಲಿ ಯಾವುದೆಲ್ಲ ಆನ್ಸರ್ಸ್ಗಳನ್ನು ಕೊಟ್ಟಿದ್ದಾರೆ ಅದನ್ನು ಬರೆದುಕೊಳ್ತಾ ಹೋಗುವ. ಸೊ ನಮಗಿಲ್ಲಿ 2 ಯೂನಿಟ್ ಟೆಸ್ಟಿನ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಸೊ ಟೆಸ್ಟ್ 1ನಲ್ಲಿ ಎಷ್ಟು 70 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನು ಬರೀತಾ ಇದ್ದೇನೆ. ಹಾಗೆ ಟೆಸ್ಟ್ 2ನ ಮಾರ್ಕ್ಸನ್ನು 75 ಅಂತ ಕೊಟ್ಟಿದ್ದಾರೆ. ನಾವೀಗ ಯೂನಿಟ್ ಟೆಸ್ಟ್ 3ರ ಮಾರ್ಕ್ಸನ್ನು ಫೈಂಡ್ ಔಟ್ ಮಾಡಬೇಕು. ಅದು ಫೈಂಡ್ ಔಟ್ ಮಾಡುವಾಗ ಯಾವ ರೀತಿಯಲ್ಲಿ ಬರಬೇಕಂದ್ರೆ, ಈ 3 ಯೂನಿಟ್ ಟೆಸ್ಟಿನ ಮಾರ್ಕನ್ನು ಆ್ಯಡ್ ಮಾಡಿ ಅದರ ಆ್ಯಾವ್ರೇಜನ್ನು ಫೈಂಡ್ ಔಟ್ ಮಾಡಿದಾಗ ನಮಗೆ ಮಿನಿಮಮ್ 60% ಆದರೂ ಬರಬೇಕು ಆ್ಯಾವ್ರೇಜ್. ಯಾಕೆಂದರೆ ಇಲ್ಲಿ ಅಟ್ಲೀಸ್ಟ್ 60 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಅಂತ ಹೇಳಿದರೆ ಮಿನಿಮಮ್ 60 ಆದರೂ ಬರಬೇಕು ಅಥವಾ ಅದಕ್ಕಿಂತ ಹೆಚ್ಚು, ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60 ಅಂತ ನಾವು ಹೇಳ್ಬೋದು, ಅಟ್ಲೀಸ್ಟ್ 60 ಅಂತ ಹೇಳಿದರೆ. ಸೊ ಹಾಗಾಗಿ ನಾವೀಗ ಮೊದಲಿಗೆ 3ನೇ ಯೂನಿಟ್ ಟೆಸ್ಟ್ನ ಮಾರ್ಕ್ಸ್ ಈಗ ನಮಗೆ ಗೊತ್ತಿಲ್ಲ, ಅದನ್ನು ಎಕ್ಸ್ ಅಂತ ಹೇಳಿ ತೆಗೆದುಕೊಳ್ಳುವ. ಸೊ ಲೆಟ್ ಎಕ್ಸ್ ಬಿ ದ ಮಾರ್ಕ್ಸ್ ಇನ್ ಥರ್ಡ್ ಯೂನಿಟ್ ಟೆಸ್ಟ್. ಸೊ ಈಗ ಮೊದಲ ಯೂನಿಟ್ ಟೆಸ್ಟ್ದು ಮಾರ್ಕ್ಸ್ 70, 2ನೇ ಯೂನಿಟ್ ಟೆಸ್ಟ್ 75, ಹಾಗೆ 3ನೇ ಯೂನಿಟ್ ಟೆಸ್ಟ್ನ ಮಾರ್ಕ್ಸನ್ನು ಎಕ್ಸ್ ಅಂತ ತೆಗೆದುಕೊಂಡಿದ್ದೇನೆ. ಈಗ ನಾವಿಲ್ಲಿ ಆ್ಯಾವ್ರೇಜ್ ಮಾರ್ಕ್ಸನ್ನು ಫೈಂಡ್ ಔಟ್ ಮಾಡುವ. ಸೊ 3 ಯೂನಿಟ್ ಟೆಸ್ಟಿನ ಆ್ಯಾವ್ರೇಜ್ ಅಂತ ಹೇಳಿದರೆ ಏನರ್ಥ, ಈ 3ಅನ್ನು ಕೂಡ ನಾವು ಕೂಡಿಸಿ ಅಂದರೆ ಆ್ಯಡ್ ಮಾಡಿ 3ರಿಂದ ಡಿವೈಡ್ ಮಾಡಬೇಕು. ಸೊ 70 + 75 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 3 ಅಂತ ಮಾಡಬೇಕು. ಸೊ ಇದು ನಮಗೆ 70 + 75 ಅಂತ ಹೇಳಿದರೆ 145 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 3 ಅಂತ ಇಲ್ಲಿ ಸಿಗ್ತದೆ. ನಂತರ ನಮಗಿಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, 3 ಯೂನಿಟ್ ಟೆಸ್ಟ್ ಆ್ಯಾವ್ರೇಜ್ ಶುಡ್ ಬಿ ಅಟ್ಲೀಸ್ಟ್ 60 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈ 3ರ ಆ್ಯಾವ್ರೇಜನ್ನು ಫೈಂಡ್ ಔಟ್ ಮಾಡಿದಾಗ ಅದು ಮಿನಿಮಮ್ ಅಂದರೆ 60 ಇರಬೇಕು ಅಥವಾ ಅದಕ್ಕಿಂತ ಹೆಚ್ಚು ಕೂಡ ಇರ್ಬೋದು. ಇಲ್ಲಿ ಅಟ್ಲೀಸ್ಟ್ ಅಂತ ಹೇಳಿದರೆ ಅರ್ಥ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60 ಆಗಿರ್ಬೋದು ಅಥವಾ 60ಗಿಂತ ಹೆಚ್ಚಿರ್ಬೋದು. ಆದ್ದರಿಂದ ನಾವಿಲ್ಲಿ ಏನು ಬರಿಬೋದು, ಈ ಕಂಡೀಷನ್ ನಮಗೀಗ ಆ್ಯಾವ್ರೇಜ್ ವ್ಯಾಲ್ಯೂ ಸಿಕ್ಕಿದೆ. ಸೊ ಆ್ಯಾವ್ರೇಜ್ ಎಷ್ಟು 145 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 3. ಸೊ ಇದು ಏನಾಗಿರಬೇಕು ಅಂತ ಕೊಟ್ಟಿದ್ದಾರೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇನ್ಇಕ್ವಾಲಿಟಿಯನ್ನು ಬರೀತಾ ಇದ್ದೇನೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60. ನಂತರ ಈಗ ನಾವು ನಮಗೆ ಸಿಕ್ಕಿರುವಂಥ ಈ ಇನ್ಇಕ್ವಾಲಿಟಿಯನ್ನು ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. ಸೊ ಇದನ್ನು ಸಿಂಪ್ಲಿಫೈ ಮಾಡಲಿಕ್ಕೆ ಮೊದಲಿಗೆ ನಾನು ಏನು ಮಾಡ್ತಾ ಇದ್ದೇನೆ ಅಂದರೆ, ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ಸ್ ಬೈ 3. ಇಲ್ಲಿ ನೀವು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನೋಡ್ಬೋದು, ಡಿನಾಮಿನೇಟರಲ್ಲಿ 3 ಇದೆ. ಅದನ್ನು ರಿಮೂವ್ ಮಾಡಲಿಕ್ಕೋಸ್ಕರ ನಾನು ಎರಡೂ ಬದಿಯಲ್ಲೂ ಕೂಡ 3ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೇನೆ. ಸೊ ಆ ರೀತಿ ಮಲ್ಟಿಪ್ಲೈ ಮಾಡಿದಾಗ ನಮಗಿಲ್ಲಿ ಸಿಗ್ತಾ ಇದೆ ಇಕ್ವೇಷನ್ 145 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 3 ಇಂಟು 3 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60 ಇಂಟು 3. ಈಗ ಈ 3 ಮತ್ತು ಈ 3 ಕ್ಯಾನ್ಸಲ್ ಆಯಿತು. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಮಗೆ ಉಳಿತಾ ಇದೆ 145 ಪ್ಲಸ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60 ಇಂಟು 3 ಅಂತ ಹೇಳಿದರೆ 180. ನೆಕ್ಸ್ಟ್ ಇಲ್ಲಿ ಎಕ್ಸ್ ಇದೆ, ಈ 145ನ್ನು ಈ ಸೈಡಿಗೆ ತೆಗೆದುಕೊಂಡು ಹೋಗ್ಬೋದು. ಸೊ ಆಗ 180 ಮೈನಸ್ 145 ಆಗ್ತದೆ. ಅಥವಾ ನೀವು ಎರಡೂ ಬದಿಯಲ್ಲೂ ಕೂಡ 145ನ್ನು ಮೈನಸ್ ಕೂಡ ಮಾಡ್ಬೋದು. ಆಗ ಇಲ್ಲಿರುವಂಥ 145 ಕ್ಯಾನ್ಸಲ್ ಆಗ್ತದೆ. ಸೊ 180 ಮೈನಸ್ 145 ಅಂತ ಹೇಳಿದರೆ ಆನ್ಸರ್ ಇಲ್ಲಿ 35 ಅಂತ ನಮಗೆ ಸಿಗ್ತದೆ. ಸೊ ಇಲ್ಲಿ ಫೈನಲ್ ಆನ್ಸರ್ ಏನು, ರವಿ ಶುಡ್ ಗೆಟ್ ಗ್ರೇಟರ್ ದ್ಯಾನ್
or equal to 35 marks in third test so that we can get the average as at least 60 or more than 60. ಸೊ ಈ ಯೂನಿಟ್ ಟೆಸ್ಟ್ 3ರಲ್ಲಿ ಈ ಸ್ಟೂಡೆಂಟ್ 35 ಅಥವಾ ಅದಕ್ಕಿಂತ ಹೆಚ್ಚು ಮಾರ್ಕ್ಸನ್ನು ಪಡೆದರೆ ಈ 3 ಯೂನಿಟ್ ಟೆಸ್ಟಿನ ಆ್ಯಾವ್ರೇಜ್ ನಮಗೆ 60 ಅಥವಾ ಅದಕ್ಕಿಂತ ಹೆಚ್ಚು ಅಂತ ಸಿಗ್ತದೆ. ಸೊ ಇದರ ಆನ್ಸರ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 35. Question number 22. To receive grade A in a course, one must obtain an average of 90 marks or more in 5 examinations, each of 100 marks. If Sunita's marks in first 4 examinations are 87, 92, 94 and 95, find minimum marks that Sunita must obtain in 5th examinations to get grade A in the course. ಸೊ ಈ ಕ್ವಶನಲ್ಲಿ ನಮಗೆ ಏನನ್ನು ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ಸುನೀತಾ ಎನ್ನುವಂಥ ಸ್ಟೂಡೆಂಟ್ ಪಡೆದಿರುವಂತಹ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. 4 ಎಕ್ಸಾಮಲ್ಲಿ ಪಡೆದಿರುವ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. 87, 92, 94 ಮತ್ತು 95. ನಾವು ಈಗ 5ನೇ ಎಕ್ಸಾಮ್ ಅಲ್ಲಿ ಪಡೆದಿರುವಂಥ ಮಾರ್ಕ್ಸನ್ನು ಫೈಂಡ್ ಔಟ್ ಮಾಡಬೇಕು. ಹಾಗೆ ಅದನ್ನು ಫೈಂಡ್ ಔಟ್ ಮಾಡುವಾಗ ಇಲ್ಲಿ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಯಾಕೆಂದರೆ ಏನು ಕಂಡೀಷನ್ ಅಂದರೆ, ನಮಗೆ ಸಿಗುವಂಥ ಗ್ರೇಡ್ ಇದೆ ಅಲ್ವಾ, ಅದು ಗ್ರೇಡ್ ಎ ಅಂತ ಸಿಗಬೇಕು. ಸೊ ಗ್ರೇಡ್ ಎ ಅಂತ ಬರಬೇಕಂತಾದರೆ ಒನ್ ಮಸ್ಟ್ ಆಬ್ಟೈನ್ ಆನ್ ಆ್ಯಾವ್ರೇಜ್ ಆಫ್ 90 ಮಾರ್ಕ್ಸ್ ಆರ್ ಮೋರ್ ಇನ್ ಎಕ್ಸಾಮಿನೇಷನ್ಸ್ ಅಂತ ಇದೆ. ಅಂದರೆ ಈ 5 ಮಾರ್ಕ್ಸ್ಗಳನ್ನು ನಾವು ಕೂಡಿಸಿ ಅದರ ಆ್ಯಾವ್ರೇಜನ್ನು ಫೈಂಡ್ ಔಟ್ ಮಾಡಿದಾಗ ನಮಗೆ ಸಿಗುವಂತಹ ಆ ಆ್ಯಾವ್ರೇಜ್ ಏನಿದೆ ಅದು 90 ಅಥವಾ 90ಗಿಂತ ಹೆಚ್ಚಿರಬೇಕು. ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 90 ಅಂತ ಹೇಳಿ ನಾವಿಲ್ಲಿ ಕಂಡೀಷನನ್ನು ತೆಗೆದುಕೊಳ್ಬೋದು. ಸೊ ಮೊದಲಿಗೆ ನಾವಿಲ್ಲಿ ಏನು ಮಾಡಬೇಕಂದ್ರೆ, ಈ ಕ್ವಶನಲ್ಲಿ ಸುನೀತಾ ಎನ್ನುವಂಥ ಸ್ಟೂಡೆಂಟ್ ಪಡೆದಿರುವಂತಹ 5ನೇ ಮಾರ್ಕ್ಸ್ ನಮಗೆ ಗೊತ್ತಿಲ್ಲ. 5ನೇ ಸಬ್ಜೆಕ್ಟಲ್ಲಿ ಅಥವಾ 5ನೇ ಎಕ್ಸಾಮಿನೇಷನಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಗೊತ್ತಿಲ್ಲ. 4 ಎಕ್ಸಾಮಿದ್ದು ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ 5ನೇ ಎಕ್ಸಾಮಿನೇಷನ್ನ ಮಾರ್ಕ್ಸನ್ನು ಎಕ್ಸ್ ಅಂತ ನಾವು ತೆಗೆದುಕೊಳ್ಳುವ. ಸೊ ಲೆಟ್ ಸುನೀತಾ ಗಾಟ್ ಎಕ್ಸ್ ಮಾರ್ಕ್ಸ್ ಇನ್ ದ 5th ಎಕ್ಸಾಮ್. ಸೊ ಈಗ ನಮಗೆ 4 ಎಕ್ಸಾಮಿದ್ದು ಮಾರ್ಕ್ಸ್ ಗೊತ್ತಿದೆ. ಹಾಗೆ 5ನೇ ಮಾರ್ಕ್ಸನ್ನು ನಾವು ಎಕ್ಸಾಮಿದ್ದು ಮಾರ್ಕ್ಸನ್ನು ಎಕ್ಸ್ ಅಂತ ತೆಗೆದುಕೊಂಡಿದ್ದೇವೆ. ಸೊ ನಾವೀಗ ಆ್ಯಾವ್ರೇಜನ್ನು ಫೈಂಡ್ ಔಟ್ ಮಾಡುವ. 5 ಎಕ್ಸಾಮಿದು ಆ್ಯಾವ್ರೇಜ್. ಸೊ ಆ್ಯಾವ್ರೇಜ್ ಏನಾಗ್ತದೆ, 87 ಪ್ಲಸ್ 92 ಪ್ಲಸ್ 94 ಪ್ಲಸ್ 95. ಹಾಗೆ 5ನೇ ಎಕ್ಸಾಮಿನೇಷನ್ನ ಮಾರ್ಕ್ಸ್ ನಮಗೆ ಗೊತ್ತಿಲ್ಲ, ಅದನ್ನು ನಾವು ಎಕ್ಸ್ ಅಂತ ತೆಗೆದುಕೊಂಡಿದ್ದೇವೆ. ಸೊ 5 ಎಕ್ಸಾಮ್ ಇರೋದ್ರಿಂದಾಗಿ ಭಾಗಿಸು 5 ಅಂತ ಆಗ್ತದೆ. ಇದನ್ನು ನಾವೀಗ ಆ್ಯಡ್ ಮಾಡಿದಾಗ 87 ಪ್ಲಸ್ 92 ಪ್ಲಸ್ 94 ಪ್ಲಸ್ 95 ಅಂತ ಹೇಳಿದರೆ ನಮಗಿಲ್ಲಿ ಉತ್ತರ 368 ಅಂತ ಸಿಗ್ತದೆ. 368 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 5 ಅಂತ ಸಿಗ್ತದೆ. ಆಮೇಲೆ ನಮಗಿಲ್ಲಿ ಕ್ವಶನಲ್ಲಿ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಏನಂದರೆ, ಗ್ರೇಡ್ ಎ ಅಂತ ಸಿಗಬೇಕಾದ್ರೆ ಆ್ಯಾವ್ರೇಜ್ ಮಾರ್ಕ್ಸ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 90 ಅಂತ ಕೊಟ್ಟಿದ್ದಾರೆ. ಸೊ ಯಾವುದೇ ಸ್ಟೂಡೆಂಟಿಗೆ 5th ಎಕ್ಸಾಮಿನೇಷನಲ್ಲಿ ಅಥವಾ ಒಟ್ಟಾಗಿ ಗ್ರೇಡ್ ಎ ಅಂತ ಸಿಗಬೇಕು ಅಂತಾದರೆ ಆ ಸ್ಟೂಡೆಂಟಿದ್ದು ಮಾರ್ಕ್ಸ್ ಇದು ಆ್ಯಾವ್ರೇಜ್ ಏನಿದೆ, 5 ಎಕ್ಸಾಮ್ ಇದು ಮಾರ್ಕ್ಸ್ ಇದು ಆ್ಯಾವ್ರೇಜ್ 90 ಆಗಿರಬೇಕು ಅಥವಾ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 90 ಆಗಿರಬೇಕು. ಇಲ್ಲಿ ನೀವು ನೋಡ್ಬೋದು ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 90 ಅಂತ ಇದೆ. ಸೊ ನಿಮಗೀಗ ಆಲ್ರೆಡಿ ಆ್ಯಾವ್ರೇಜ್ ಗೊತ್ತಿದೆ. ಸೊ ಈ ಆ್ಯಾವ್ರೇಜ್ಗೆ ಈ ಕಂಡೀಷನನ್ನು ಒಟ್ಟಾಗಿ ಬರೆದು ನಾವೊಂದೀಗ ಇನ್ಇಕ್ವಾಲಿಟಿಯನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಹೇಗೆ ಬರೀಬೋದು, 368 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 5 ಅಂತ ಹೇಳಿದರೆ ಆ್ಯಾವ್ರೇಜ್ ಮಾರ್ಕ್ಸ್ ಆಬ್ಟೈನ್ಡ್ ಬೈ ಸುನೀತಾ ಇನ್ 5 ಎಕ್ಸಾಮಿನೇಷನ್. ಸೊ ಅದಕ್ಕೆ ಆ ಎಕ್ಸಾಮಿನೇಷನ್ ಇದ್ದು ಗ್ರೇಡ್ ಹೇಗೆ ಬರಬೇಕು, ಎ ಅಂತ ಬರಬೇಕು. ಸೊ ಹಾಗಾಗಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 90 ಅಂತ ನಾವಿಲ್ಲಿ ಬರೀಬೇಕು. ನಂತರ ಈಗ ನೀವಿಲ್ಲಿ ನೋಡ್ಬೋದು, ನಿಮಗೀಗ ಒಂದು ಇನ್ಇಕ್ವಾಲಿಟಿ ಸಿಕ್ಕಿದೆ. ಸೊ ಈ ಇನ್ಇಕ್ವಾಲಿಟಿಯನ್ನು ನೀವೀಗ ಸಿಂಪ್ಲಿಫೈ ಮಾಡಬೇಕು. ಇದರಲ್ಲಿ ಡಿನಾಮಿನೇಟರಲ್ಲಿ 5 ಇದೆ. ಹಾಗಾಗಿ ಮೊದಲಿಗೆ ಇದನ್ನು ಸಿಂಪ್ಲಿಫೈ ಮಾಡಲಿಕ್ಕೆ ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ಸ್ ಬೈ 5 ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೇನೆ. ಸೊ ಮಲ್ಟಿಪ್ಲೈ ಮಾಡಿದಾಗ ನಮಗಿಲ್ಲಿ ಸಿಗ್ತಾ ಇದೆ 368 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 5 ಇಂಟು 5 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 90 ಇಂಟು 5. ಸೊ ಈ 5 ಮತ್ತು ಈ 5 ಕ್ಯಾನ್ಸಲ್ ಆಗ್ತದೆ. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ 368 ಪ್ಲಸ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 90 ಇಂಟು 5. 9 5s are 45. ಸೊ 450 ಎನ್ನುವಂಥ ಉತ್ತರ ಸಿಗ್ತದೆ.
ಆಮೇಲೆ ನಮಗಿಲ್ಲಿ ಬೇಕಾಗಿರುವಂಥದ್ದು ಎಕ್ಸಿನ ಬೆಲೆ. ಸೊ ಹಾಗಾಗಿ ಈ 368ಅನ್ನು ರೈಟ್ ಹ್ಯಾಂಡ್ ಸೈಡಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ಆಗ 450 ಮೈನಸ್ 368 ಆಗ್ತದೆ. ಅಥವಾ ನೀವೇನು ಮಾಡ್ಬೋದು, ಇಲ್ಲಿ 368ಅನ್ನು ಎರಡೂ ಬದಿಯಲ್ಲೂ ಕೂಡ ಮೈನಸ್ ಮಾಡ್ಬೋದು. ಆಗ ಈ ಸೈಡಿದು 368 ಕ್ಯಾನ್ಸಲ್ ಆಗ್ತದೆ. ಇಲ್ಲಿ 450 ಮೈನಸ್ 368 ಅಂತ ಸಿಗ್ತದೆ. ಸೊ 450 ಮೈನಸ್ 368 ಅಂತ ಹೇಳಿದರೆ ಇಲ್ಲಿ ನಮಗೆ ಆನ್ಸರ್ 82 ಅಂತ ಸಿಗ್ತದೆ. ಸೊ ಎಕ್ಸ್ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 82. ಸೊ 5ನೇ ಎಕ್ಸಾಮಿನೇಷನಿದ್ದು ಮಾರ್ಕ್ಸನ್ನು ನಾವು ಎಕ್ಸ್ ಅಂತ ತೆಗೆದುಕೊಂಡಿದ್ದೆವು. ಆ 5ನೇ ಎಕ್ಸಾಮಿನೇಷನಲ್ಲಿ ಸುನೀತಾ ಎನ್ನುವಂಥ ಸ್ಟೂಡೆಂಟ್ 82 ಅಥವಾ 82ಗಿಂತ ಹೆಚ್ಚು ಮಾರ್ಕ್ಸನ್ನು ಪಡೆದರೆ ನಮಗೆ ಸಿಗುವಂಥ ಗ್ರೇಡ್ ಇಲ್ಲಿ ಏನಾಗ್ತದೆ, ಗ್ರೇಡ್ ನಮಗೆ 90 ಅಥವಾ ಎ ಗ್ರೇಡ್ ಸಿಗ್ತದೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 82.